ಭಾರತದ ಮೇಲೆ ಪಾಕಿಸ್ತಾನ ಮತ್ತೆ ದಾಳಿಗೆ ಯತ್ನಿಸಿರುವಂತದ್ದು. ಜಮ್ಮುವಿನಲ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕಿಸ್ತಾನ ಪ್ರಯತ್ನಿಸಿದೆ. ಬೆಳಗ್ಗೆಯಿಂದ ತಣ್ಣಗಾಗಿಲ್ಲ, ಗುಂಡಿನ ಸದ್ದು ಮತ್ತೆ ಆರಂಭ ಆಗಿದೆ. ಪ್ರಮುಖವಾಗಿ ಭಾರತದ ಮೇಲೆ ಪಾಕಿಸ್ತಾನ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ, ಮತ್ತೆ ದಾಳಿಗೆ ಯತ್ನಿಸಿದೆ. ಮೂವರಿಗೆ ಗಾಯವಾಗಿದೆ. ಅಲ್ಲಿ ದಾಳಿಯಿಂದ ಒಂದೇ ಕುಟುಂಬದ ಮೂವರಿಗೆ ಗಾಯವಾಗಿದೆ. ಫಿರೋಜ್ಪುರದಲ್ಲಿ ಆಸ್ಪತ್ರೆಯಲ್ಲಿ ಮೂವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. इधर पैप ज्यादा ना खिंच, पानी पा। मतलब we need not panic, everything is fine. आगे injured है, doctor will take care of that. जी। ਤਾਂ ਇਹ ਜਿਹੜੀ ਜਿਸ ਜਗ੍ਹਾ ਦੇ ਉੱਪਰ ਇਹ ਬਲਾਸਟ ਹੋਇਆ, ਕੋਈ ਹੋਰ ਵੀ ਜ਼ਖਮੀ ਹੋਣ ਦੀ ਸੂਚਨਾ ਹੈ? देखो ये 3 जने ਦੀ ਸੂਚਨਾ ਹੈ, ਬਾਕੀ ਹਜੇ ਕੋਈ ਹੋਰ ਸੂਚਨਾ ਨਹੀਂ ਤੇ ਇਹ ਵੀ ਬਰਨ ਇੰਜਰੀਜ਼ ਹੈ ਮੋਸਟ ਪ੍ਰੋਬਬਲੀ, ਬਾਕੀ ਜਾ ਕੇ ਅੰਦਰ ਦੇਖਾਂਗੇ। ਸਰ ਕਿੰਨੇ ਕਿ ਧਮਾਕੇ ਹੋਏ ਸਰ? ਕਿੰਨਾ ਕੁ ਹਮਲਾ ਕੀਤਾ ਜਾ ਰਿਹਾ ਹੈ? ਕਿੰਨੇ ਕਿ ਧਮਾਕੇ ਹੋਣ ਦੀ ਬਾਤ ਕਿੰਨੇ ਸੁਣੀ ਹੈ? ਧਮਾਕੇ ਕੀਤੇ ਗਏ ਨੇ ਪਾਕਿਸਤਾਨ ਵੱਲੋਂ? ਚਲੋ ਜਿਹੜੇ ਡਰੋਨ ਸੀਗੇ ਉਹਨਾਂ ਨੂੰ ਮੈਜੋਰਿਟੀ ਡਰੋਨਸ ਨੂੰ ਜਿਹੜੇ ਆਰਮੀ ਵੱਲੋਂ ਨਿਊਟਰਲਾਈਜ਼ ਕਰ ਲਿਆ। ਬਾਕੀ ਜਿਹੜੇ ਕੁਝ ਆਹ ਜਿਵੇਂ ਇੱਕ ਹੀ ਹੋਇਆ ਜਿਹੜਾ ਇਨਸੀਡੈਂਟ ਜਿਹੜਾ ਸਾਹਮਣੇ ਆਇਆ, ਬਾਕੀ ਸਾਰੀ ਸਾਡੀ ਟੀਮਸ ਬਾਹਰ ਹੈ ਤੇ ਅਸੀਂ ਦੇਖ ਲਾਂਗੇ ਜੇ ਕੁਝ ਵੀ ਹੋਊਗਾ। ਪ੍ਰਸ਼ਾਸਨ ਦੇ ਨਾਕਾਮੀ ਨਹੀਂ ਮੰਨਦੇ? 4 ਤੋਂ 5 ਫਾਇਰ ਹੋਏ, ਉਸ ਤੋਂ ਬਾਅਦ ਬਲੈਕ ਆਊਟ ਕੀਤਾ ਗਿਆ, ਲਾਈਟਾਂ ਸਰਵੇ ਚੱਲ ਰਹੀ ਸੀ। ਉਹ ਤਾਂ ਇਮੀਡੀਏਟਲੀ ਜਦੋਂ ਸਾਡੇ ਕੋਲ ਇਨਫੋਰਮੇਸ਼ਨ ਉਹਦੀ ਆਈ ਸੀ ਉਦੋਂ ਹੀ ਨਾਲ ਦੀ ਨਾਲ ਅਜੇ ਤੱਕ ਇਹੀ ਇੰਜਰਡ ਹੋਣ ਦਾ ਮਾਮਲਾ ਸਾਹਮਣੇ ਆਇਆ, ਕੋਈ ਹੋਰ ਤਾਂ ਨਹੀਂ ਮਾਮਲਾ ਸਾਹਮਣੇ ਆਇਆ? ਹੋਰ ਕੋਈ ਗੱਲ ਨਹੀਂ। मतलब we need not panic, everything is fine. आगे injured है, doctor will take care of that. ਜੀ। ਤਾਂ ਇਹ ਜਿਹੜੀ ਜਿਸ ਜਗ੍ਹਾ ਦੇ ਉੱਪਰ ਇਹ ਬਲਾਸਟ ਹੋਇਆ, ਕੋਈ ਹੋਰ ਵੀ ਜ਼ਖਮੀ ਹੋਣ ਦੀ ਸੂਚਨਾ ਹੈ? देखो ये 3 जने ਦੀ ਸੂਚਨਾ ਹੈ, ਬਾਕੀ ਹਜੇ ਕੋਈ ਹੋਰ ਸੂਚਨਾ ਨਹੀਂ ਤੇ ਇਹ ਵੀ ਬਰਨ ਇੰਜਰੀਜ਼ ਹੈ ਮੋਸਟ ਪ੍ਰੋਬਬਲੀ, ਬਾਕੀ ਜਾ ਕੇ ਅੰਦਰ ਦੇਖਾਂਗੇ। ਸਰ ਕਿੰਨੇ ਕਿ ਧਮਾਕੇ ਹੋਏ ਸਰ? ਕਿੰਨਾ ਕੁ ਹਮਲਾ ਕੀਤਾ ਜਾ ਰਿਹਾ ਹੈ? ਕਿੰਨੇ ਕਿ ਧਮਾਕੇ ਹੋਣ ਦੀ ਬਾਤ ਸੁਣੀ ਹੈ? ਧਮਾਕੇ ਕੀਤੇ ਗਏ ਨੇ ਪਾਕਿਸਤਾਨ ਵੱਲੋਂ? ਚਲੋ ਜਿਹੜੇ ਡਰੋਨ ਸੀਗੇ ਉਹਨਾਂ ਨੂੰ ਮੈਜੋਰਿਟੀ ਡਰੋਨਸ ਨੂੰ ਜਿਹੜੇ ਆਰਮੀ ಎಸ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಜಮ್ಮುವಿನಲ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿದೆ. ಗಮನಿಸ್ತಾ ಇರಬಹುದು, ಒಂದೇ ಕುಟುಂಬದ ಮೂವರಿಗೆ ಗಾಯಗಳಾಗಿದೆ, ಅವರನ್ನ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ನಿನ್ನೆ ಕೂಡ ಇದೇ ರೀತಿಯಾಗಿ ಮಾಡಿತು. ಭಾರತದ 36 ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಟ್ಟಿಸಿಕೊಂಡು ದಾಳಿಯನ್ನ ನಡೆಸಿತ್ತು. ಆದರೆ ಎಲ್ಲಾ ಡ್ರೋನ್ಗಳನ್ನ ಭಾರತ ಚಿಟಿಕೆ ಹೊಡೆಯಷ್ಟೊಳಗಡೆ ಉಡೀಸ್ ಮಾಡಿತ್ತು. ಈಗ ಮತ್ತೆ ಅದೇ ರೀತಿಯಾಗಿ ಅಟ್ಯಾಕ್ಗೆ ಪ್ರಯತ್ನ ಪಟ್ಟಿರುವಂತದ್ದು ಜಮ್ಮುವಿನಲ್ಲಿ ಮತ್ತೆ ತನ್ನ ಉದ್ದಟತನವನ್ನ ಪ್ರದರ್ಶಿಸಿದೆ. ನಾವು ಭಯೋತ್ಪಾದಕರ ನೆಲೆಗಳನ್ನ ಗುರಿಯಾಗಿಟ್ಟಿಸಿಕೊಂಡು ದಾಳಿ ಮಾಡಿದ್ರೆ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನ ನಾಗರಿಕರನ್ನ ರಕ್ಷಾ ಕವಚದ ರೀತಿ ಬಳಸ್ಕೊಳ್ತಾ ಇದೆ. ಸೊ ಈಗ ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವಂತದ್ದು, ಇದನ್ನ ಸಹಿಸುವಂತಹ ಮಾತೇ ಇಲ್ಲ. ಒಂದು ಕಡೆ ಭಾರತ ನಿನ್ನೆ ಕೂಡ ಇದಕ್ಕೆ ಸ್ವಲ್ಪ ಟಚ್ ಕೊಟ್ಟಿತ್ತು. ದೀಪಾವಳಿಯ ರೀತಿಯಲ್ಲಿ ರಾಕೆಟ್ ಹಾರಿಸುವ ಮುಖಾಂತರವಾಗಿ ಶೆಲ್ಗಳನ್ನ ಹಾರಿಸಲಾಗಿತ್ತು. ಅದಕ್ಕೆ ಬಗ್ಗದಂತ ಪಾಕಿಸ್ತಾನ ಮತ್ತೆ ಈಗ ವಸತಿ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದೆ. ಇದಕ್ಕೆ ಸೈಲೆಂಟ್ ಆಗಿ ಕೂರುವಂತಹ ಮಾತೇ ಇಲ್ಲ. ಸೊ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಈ ದಾಳಿಗೆ ಮತ್ತೆ ಉತ್ತರವನ್ನ ಕೊಡೋದಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗ್ತಾ ಇದೆ. ಈ ಬಾರಿ ಉತ್ತರ ಹೇಗಿರಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದಲ್ಲೇ ಇರಬೇಕು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ